ಮಾತುಗಳು ಬ್ಯಾಡ್ರಿ ಹೊತ್ತ ಕೇಳ್ರೆ ಏತಂಗ ಎಲ್ಲರಿಗೆ ಗುರುತ ಬಿಟ್ಟು ಕೋಡೇರೆ ಸಭ ಶಾಂತ ಇಟ್ಟು ಕೇಳ್ತೇರೆ ಸಭ ಶಾಂತ ಹಾಡಬೇಕು ಹಾಕಿ ಕೇಳ್ತೀರಿ ಗಟ್ಟಿ ಮಾತು ಸಂಚಾರಿ ನಾರದ ಸಂಚಾರಿ ನಾರದಗ ಮೈ ಕಟ್ಟ ಮಸ್ತ ಮುಖ ಮಾಡಿಕೊಂಡ ಕೋಟ್ಯಾಕ ಶಿಸ್ತ ಕೋಟ್ಯಾಕ ಶಿಸ್ತ ಕೋಟ್ಯಾಕ ಶಿಸ್ತ ತಿರುಗಿ ತಿರುಗಿ ಅದು ಸುಸ್ತ ತಿರುಗಿ ತಿರುಗಿ ಅದು ಸುಸ್ತ ಪರಮಾತ್ಮ ರಾಮ ಹುಟ್ಟಿ ಬಂದು ಹೆಣ್ಣಿಗೆ ಹಕ್ಕ ಆತ್ಮ ಕೇಳ್ರೆ ಏತಂಗ ಎಲ್ಲರಿಗೆ ಗುರುತ ಬಿಟ್ಟು ಕೋಡೇರೆ ಸಭ ಶಾಂತ ಇಟ್ಟು ಕೇಳರೆ ಸಭ ಶಾಂತ ಹಾಡಬೇಕು ಅಂತ ಹಾಕಿ ಕೇಳ್ತೇನೆ ಹಟ್ಟಿ ಮಾತು ತೊಡಿ ಮ್ಯಾಗ ಪರಶುರಾಮ ತೊಡಿ ಮ್ಯಾಗ ತೊಡಿ ಮ್ಯಾಗ ತೊಡಿ ಮ್ಯಾಗ ತೊಡಿ ಮ್ಯಾಗ ತೊಡಿ ಮ್ಯಾಗ ಪರಶುರಾಮ ಮಲಗಿದ್ದವತ್ತು ಅರ್ನಗ ತುಂಬಿ ಹುಳ ಬಂದು ಕುಕ್ಕುತ್ತಿತ್ತು ಬಂದು ಕುಕ್ಕುತ್ತಿತ್ತು ಬಂದು ಕುಕ್ಕುತ್ತಿತ್ತು ಆ ಹುಳ ಮೊದಲೇನಾಗಿತ್ತು ಹುಳ ಮೊದಲೇನಾಗಿತ್ತು ತೋಡಿಗೆ ತೋಡ ಉತ್ತರ ಬರುಲಿರುತ್ತ ಹೇಳ್ದಂಗ ಹೇಳ್ತಾರೆ ಎಲ್ಲರಿಗೆ ಗುರುತ ಸುತ್ತ ಇಟ್ಟು ಕೋಡೇರೆ ಸಭ ಶಾಂತ ಮನ ಇಟ್ಟು ಕೋಡೇರೆ ಸಭ ಶಾಂತ ಹಾಡಬೇಕು ಅಂತ ಹಾಕಿ ಕೇಳ್ತೀನಿ ಹಟ್ಟಿ ಮಾತು ಜಂಬು ಬೆಟ್ಟಕ್ಕ ಕಾವಲಿದ್ದ ಸುತ್ತಮುತ್ತ ಏಳು ಹೆಡಿನಾಗಪ್ಪ ತನ್ನ ಹೋಗಿ ಕೂತ ಕಣ್ಣು ಹೋಗಿ ಕೂತು ಕಣ್ಣು ಹೋಗಿ ಕೂತು ಕಡತನಾಗ ಬಂದಿರ್ಬೇಕು ಹೌದು ಅದಕ್ಕ ಸಾಪ ಯಾರದಾಗಿತ್ತು ಅದಕ್ಕ ಸಾಪ ಯಾರದಾಗಿತ್ತು ಹೋಗಿ ಅಮ್ಮಗ ಸೂತ ಬಂದಾರ ಹೊಡೆದನ ಮನದಾಗ ಅರುತ್ತ ಎಲ್ಲರಿಗೆ ಗುರುತ ಇಟ್ಟು ಕೋಡೇರೆ ಸಭ ಶಾಂತ ಮನ ಇಟ್ಟು ಕೋಡೇರೆ ಸಭ ಶಾಂತ ಹಾಡಬೇಕು ಹಾಕಿ ಕೇಳ್ತೀನಿ ಗಟ್ಟಿ ಮಾತು ಅಜ್ಞಾನ ಕಳುಕರು ಅಜ್ಞಾನ ಕಳುಕರು ಗುರುವಿಗೆ ಬೆರುತ್ತ ಗುರುವಿನ ಮೇಲೆ ಭಕ್ತಿ
ಮ್ಯಾಲ ನೆದರ್ ಇರ್ಲಿಲ್ಲ ಅಂದ್ರೆ ಏನಾಗ್ತದ? ಏನಾಗ್ತದ್ರಿಪ್ಪ? ನಾವು 28 ಸಲ ಕಾಶಿಗೆ ಹೋದ್ರೆ ಏನಾಗೋದು, ಪಂಢರಪುರಕ್ಕೆ ಹೋದ್ರೆ ಏನಾಗೋದು? ಏನು ಸ್ವಾರ್ಥಕ್ಕಿಲ್ಲ, ಯಾನೂ ಸ್ವಾರ್ಥಕ್ಕಿಲ್ಲ. ಹೌದು ಎಷ್ಟ ಜ್ಯೋತಿರ್ಲಿಂಗ ತಿರುಗಾಡಿದ್ರೆ ಏನಾಗುದ? ಏನು ಸ್ವಾರ್ಥಕ್ಕಿಲ್ರಿಪ್ಪ. ನಮ್ಮ ಭಾವ ಶುದ್ಧ ಇರ್ಬೇಕು. ಭಾವ ಶುದ್ಧ ಇದ್ರ ಭಾಗ್ಯಕ್ಕೇನು ಕಡಿಮೆ ಇಲ್ಲತ್ತ. ಹೌದು. ಹೆಂಗ ಗುರುವಿನ ಮ್ಯಾಲ ನಿರುತ್ತಿರ್ಬೇಕ. ಯಾಕೆ ಗುರುವಿನ ಮ್ಯಾಲ ನಿರುತ್ತಿರ್ಲಿಕ್ಕಪ್ಪ ಅಂದ್ರ ಏನಾಗ್ತದ್ರಿ? ಏನ್ ಆಗ್ತದ ಅನ್ನೋದು ಒಂದು ಮಾತು ಹೇಳ್ತೀನಿ ತಮ್ಮ ಕುಂದ್ರ. ಸ್ವಲ್ಪ ನೀ ಸಮಾಧಾನ ಇರ್ಲಿ, ಪಾಲ್ತು ಮಾತಾಡೋ ಅವಶ್ಯಕತೆ ಇಲ್ಲಿ. ಹೌದು ಗಟ್ಟಿ ಮಾಲ್ ವಿಷಯ ಬರ್ಬೇಕಾಗ್ಯದ. ಹೌದು. ಅದಕ್ಕ ಹೇಳ್ತಾರ, ಹೆಂಗ್ರಿಪ್ಪ? ಕರ್ಮತ್ತರ ಅಚ್ಚ ಹೈತು ಕಿಸ್ಮತ್ತಿರ ದಾಸ್ಯ ಹೇ. कर्मतेरा अच्छा है तो किस्मत तेरा दासी है ने तेरा साप है तो गर्मी मत रकाशे गर्मी मत रकाशे ये महाराष्ट्र है हिंदी में बोलते किसन ಹೇಳ್ರಿ ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲರಿ ಹಿಂಗ ನನಗನ್ ಸ್ವಲ್ಪ ಕನ್ನಡದಾಗ ಹೇಳ್ರಿ ಅವ್ರಿಗೆ ಹಿಂದಿಯಾಗಿ ಹೇಳ್ರಿ ಹಿಂಗಂದಿ ಹಾ ಅವ್ರ ಮರಾಠಿ ಹೇಳು ನಂದಿ ಮರಾಠಿಯಾಗಿ ಹೇಳ್ರಿ ನಾ ಹೇಳುದು ಮತ್ತೆ ಅವ್ರಿಗೆ ಎಲ್ಲ ಅರ್ಥ ಇದೆ ಕರೆ ಅಜ್ಞಾನಿ ನಿನಗ ಅರ್ಥ ಆಗಿಲ್ಲ ಹೌದ್ರಿಪ್ಪ ನನಗೆ ಕನ್ನಡ ಒಂದ್ ಬಿಟ್ರೆ ಏನು ಅರ್ಥ ಆಗಲ್ಲ ಅದಕ್ಕೆ ಹೇಳ್ತಾರ ಏನ್ರಿಪ್ಪ बच्चे खेलते माँ के गोद में ज्ञानी खेलते वेद में अज्ञानी खेलते वेद में ಅಂತ ಹೇಳಿದ್ರು ಹಿಂಗಂದ್ರೆ ಏನ್ರಿಪ್ಪ ಜ್ಞಾನಿ ಆಗಿರ್ತಕ್ಕಂಥವ್ ಎಲ್ಲಿ ಆಡ್ತಾನ್ರಿವ ವೇದದೊಳಗ ಆಡ್ತಾನ ಒಳ್ಳೆಯ ಜ್ಞಾನದೊಳಗ ಆಡ್ತಾನ ಒಳ್ಳೆಯ ಮಾತಿನೊಳಗ ಆಡ್ತಾನ ಒಳ್ಳೆಯ ಸಂಘದೊಳಗ ಆಡ್ತಾನ ಹೌದ್ರಿಪ್ಪ ಆದ್ರ ಅಜ್ಞಾನಿ ಆಗಿರ್ತಕ್ಕಂಥವ್ ಯಾವತ್ತು ಬರೀ ಬೇದನ್ಯಾಗ ಆಡ್ತಾನ ಬೇದನ್ಯಾಗ ಹೌದಿಲ್ಲ ಹೌದ್ರಿವ ಯಾಕ ಬೇದನ್ಯಾಗ ಅಜ್ಞಾನಿ ಆಗಿರ್ತಕ್ಕಂಥವ್ ಹೆಂಗ ಬೇದನ್ಯಾಗ ಆಡ್ತಾನ ಈಗ ಸರ್ಜೋಡಿ ಕಲಾವಿದರು ಇದೇಗಿನ ಸಂದರ್ಭದಾಗ ಒಂದು ಮಾತು ಮಾತಾಡಿದ್ದೆ ನಮ್ಮ ಹುಡುಗ ಏನ್ರಿಪ್ಪ ಅದು ಏನು ಮಾತಾಡಿದ್ವಿ ನಾವು ಮಾತಾಡುವಂತ ಸಂದರ್ಭದೊಳಗ ನಾ ಯಾನ್ ಮಾತಾಡಿದ್ನಿ ಏನ್ರಿಪ್ಪ ಕೆಳಗ ಕುಂತ ಭಕ್ತಿ ಮಾಡ್ರ ಮ್ಯಾಲ ಕುಂತ ಭಗವಂತ ಮೆಚ್ತಾನು ಅಂತ ನಾ ಮಾತು ಹೇಳಿದ್ದೆ ಹೌದ್ರಿವ ಬಂಧುಗಳೇ ನೀವ್ ಇಟ್ಟೇ ಜನ ಕರೆಕ್ಟ್ ಕೇಳಿ ನನ್ನ ಮಾತು ಕೇಳ್ರಿ ಆ ಸರ್ಜೋಡಿ ಕಲಾವಿದರ ಮಾತು ಕೇಳ್ರಿ ಹೌದ್ರಿವ ಹೌದಿಲ್ಲ ಹೌದು ಕೆಳಗ ಕುಂತ ಭಕ್ತಿ ಮಾಡ್ರ ಮ್ಯಾಲ ಕುಂತ ಭಗವಂತ ಮೆಚ್ತಾನು ಅಂತೇಳಿ ಅಂದಾಗ ನಮ್ಮ ಹುಡುಗ ಅಂದ ಏನಂದ್ರಿ ಏನ್ರಿಪ್ಪ ಅಕ್ಕಾರ ಗುಳಿಗೆ ಆಗ್ಯಾವ ಕಾಣ್ತದ ಅಂದ ಹೌದು ಅಂದ್ರಿಲ್ರಿ ಅಂದೇನ್ರಿಪ್ಪ ಅಂದ್ರಿಲ್ರಿ ಕಕ್ಕ ಹೂವರ ಅಂದ್ರಲ್ಲ ಮತ್ ನೀವು ಮತ್ ನೀವು ಸುಮ್ ಕೂತ ನಾವು ಸುಮ್ ಹೂ ಅನ್ನೋದಕ್ಕೈತಿ ನೀವು ಮಾತಾಡ್ಬೇಕು ನಮಗ ನೀವು ಮಾತಾಡ ನಮಗೂ ಖುಷಿ ಆಗ್ತದ ಖುಷಿ ಆಗ್ತದ ಹುಮ್ಮಸ್ ಬರ್ತದ ಹೌದಿಲ್ಲ ಹೌದು ಅಕ್ಕಾರ ಗುಳಿಗೆ ಅದ ಅಂದಾಗ ತಮ್ಮ ಗುಳಿಗೆ ತಗೊಳ್ಳೋ ಮ್ಯಾಳ ಅಲ್ಲಿದಂದೇನ ಹೌದು ಹೌದಿಲ್ಲ ಯಾನಾದ್ರು 3ನೇ ತಿಂಗಳಿಂದ ಹಾಕೊಂಡ ಹಾಡ್ಲಿಕ್ಕತ್ತೀವಿ ಹೌದಲ್ರಿಪ್ಪ ಸೂರದಲ್ಲಿ ವ್ಯತ್ಯಾಸ ಇಲ್ಲ ಬಾಡಿಯೊಳಗೆ ವ್ಯತ್ಯಾಸ ಇನ್ನ ಬಾಡಿ ಬೆಳಿತದ ಕರೆ ಕಡಿಮೆ ಆಗು ಬಾಡಿ ಅಲ್ಲಿದ ಹೌದಿಲ್ಲ ಯಾಕ ಎಲ್ಲ ವ್ಯತ್ಯಾಸ ಇಲ್ಲ ಗುಳಿಗೆ ತಗೊಂಡ್ ಹಾಡೋದಿಲ್ಲ ತಮ್ಮ ಅಂತ ಅಂದಾಗ ನಮ್ ತಮ್ಮ ಅಂದಾಗ ಕೆಲವೊಬ್ರು ತಗೋತಾರ್ರಿ ಅಂದ ಹೌದಿಲ್ಲ ಕೆಲವೊಬ್ರು ತಗೊಳ್ಳೋದಂತ ಮಾತು ಸರಜೋಡಿ ಕಲಾವಿದ್ರ ಸೋಮ ಮಾಸ್ತರ್ ಮಾತಾಡಿದ ಏನಂತ ಮಾತಾಡಿದ್ರಿಪ್ಪ ಅವ್ರ ಕೆಳಗ ಕೂತ ತಮ್ಮ ಮಾತಾಡಿದ ಕೆಲವೊಬ್ರು ಗುಳಿಗೆ ತಗೋತಾರೋ ಅಂದಾಗ ಕೆಲವರು ಗುಳಿಗೆ ತಗೊಂಡ್ ಹಾಡ್ತಾರೋ ಗಟ್ರ ದಂಡಿಗೆ ದಾರು ಕುಡಿದು ಗಟ್ರ ದಂಡಿಗೂ ಬೀಳ್ತಾರ ದಾರು ಕುಡಿದ್ರು ಹಾಡ್ತಾರೋ ಆಚ ಕಡೆ ಕಲಾವಿದ ಮಾತಾಡಿದಲ್ರಿಪ್ಪ ಮಾಸ್ತರ ಮಾತಾಡಿಲ್ಲ ಹೌದು ಆ ಮಾತು ನಿಮಗೆ ಯಾಕೆ ಮೂಡ್ತಿ ಹೌದು ನಾವು ನಿಮಗಂದಿವನ ನಿಮ್ ಹೆಸರು ತಗೊಂಬಂದಿವಿ ನಮ್ಮ ಹುಡುಗ ನನಗೆ ಮಾತಾಡಿದ ಅಕ್ಕಾಗ ಮಾತಾಡಿದನ್ನ ಅಕ್ಕನ ಗುಳಿಗೆ ಮುಳುಗದಾವ BP ಗುಳಿಗೆ ಮುಗದಾವ ಶುಗರ್ ಗುಳಿಗೆ ಮುಗದಾವ ಅವ ಆ ಅರ್ಥ ನನಗ ಮಾತಾಡಿದ ಅಕ್ಕಾಗ ಮಾತಾಡಿದೀನಿ ಹೌದಿಲ್ಲ ಮತ್ತ ನೀವು ನಿಮ್ಮ ತಿಪ್ಪಿ ಮೇಲೆ ಕಸ ಮೈಮಾಲ್ ಹಾಕೊಂಡ್ರೆ ಏನ್ ಮಾಡಕ್ ಆಗುದಿಲ್ಲ ಏನ್ ಪ್ರಯೋಜನ ಇಲ್ಲ ಅದು ಹೌದಿಲ್ಲ ಯಾಕಪ್ಪ ಅಂದ್ರ ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಪಾಪಿ ಜನರಿಗೆ ಗುರು ವಾಕ್ಯವ ವೈರಿ ಇವತ್ತ ಕುರುಗೋಟ ಮ್ಯಾಳಿಗೆ ಮುಗುಳ್ಯಾಳ ಮ್ಯಾಳೆ ವೈರಿ ಅಂತ ಕುಡಿಸ್ಯಾರ ಸುಮ್ಮ ಕುಡಿಸ್ಯಾರನವ್ರ ಕುಡಿಸಿಲ್ಲ ಫಾಲ್ತು ವಿಷಯ ಹಾಡುವಾರ ಬಿಡು ಹೌದು ನಮ್ಮ ತಮ್ಮಗ ಅಂಜನರ್ನ ಹೌದಲ್ರಿಪ್ಪ ನಾನು ಮಾತಾಡಿನಿ ಅವ್ರ ಯಾರು ಹೆಂಗಾರ ಹಾಡುವಾರು ಮತ್ತೊಬ್ಬರ ವಿಷಯ ಇಲ್ಲಿ ತೆಗಿಬೇಡತ್ತ ಮತ್ತೆ ನಮ್ಮ ಹುಡುಗ ಆವಾಗನೇ ಮಾತಾಡ್ಬಿಟ್ಟಿನಿ ಹೌದ್ರಿಪ್ಪ ಮಾಸ್ತರ ಜ್ಞಾನದೊಳಗ ಆಡ್ರಿ ನಮ್ಮ ಹುಡುಗನ ಮಾತಾಡ್ಲಿಲ್ಲ ಅಂದ್ರ ಆ ಮಾತು ನೀವು ಮಾತಾಡ್ರಿ ಹೌದ್ರಿಪ್ಪ ಹೌದಿಲ್ಲ ಹೌದು ನಾವ್ ನಿಮಗಿಟ್ಟು ಬಟ್ಟಿಟ್ಟು ಮಾತಾಡಿದೀವನ ಇಲ್ಲ ಮತ್ ಬಟ್ಟಿಟ್ರ ಮಾತ್ರ ನಿಮಗೆ ಯಾಕೆ ನೋವಾಯ್ತದ ಮನಸ್ಸಿಗೆ ನಿಮ್ ಹೆಸರು ತೆಗ್ದಿಲ್ಲ ನಿಮ್ ಮೂರ್ ಹೆಸರು ತೆಗ್ದಿಲ್ಲ ಏನ್ ಅಂದಿಲ್ಲ ನೋಡು ಅದಕ್ಕೆ ಹೇಳ್ತಾನ ಜ್ಞಾನಿ ಬಚ್ಚೆ ಕೇಳ್ತೆ ಮಾಕೆ ಗೋದ್ಮೆ ಜ್ಞಾನಿ ಕೇಳ್ತೆ ವೇದಮೆ ಅಜ್ಞಾನಿ ಕೇಳ್ತೆ ಬೇದಮೆ ಹೌದು ಹಂಗ ಮಾಡ್ಕೋಬೇಡ್ರಿ ಹಂಗ ಮಾಡ್ಬೇಡ್ರಿ ದೊಡ್ಡ ಮಾಸ್ತರ್ ಅದಿರಿ ದೊಡ್ಡ ಗುರುಗಳದಿರಿ ನಾವ್ ಇನ್ನೊಂದ್ ಒಂದ್ ಮಾತು ಹೇಳ್ತೀನಿ ನಿಮಗ ಏನ್ರಿಪ್ಪ ಯಾರು ಹೆಂಗ್ ಹಾಡಿಕೆ ಮಾಡ್ತಾರ ಯಾರು ಹೆಂಗ ಮಾತಾಡ್ತಾರೋ ಗೊತ್ತಿಲ್ಲ
ನಮ್ಮ ಪದ್ಧತಿ ಅದ ಮುಗುಳಾಳದವ್ರದ. ಹೌದ್ರಿಪ್ಪ. ಇವತ್ತ ಸಾನ ಬಾಜು ಒಂದು ಹುಡುಗ ಹುಡುಗಿ ಹಾಡ್ಲಿಕ್ಕತ್ತದ ಬಂದದ್ರ ಅದಕ್ಕಿಂತ ನಾ ಸಣ್ಣದಾಗಿ ಹಾಡ್ತೀನಿ. ಇದು ಮೊದಲ ನನ್ನ ಪದ್ಧತಿ ಮ್ಯಾಳಿಂದಿದು. ಹೌದ್ರಿಪ್ಪ. ಇದು ಅಮೋಕ್ಷಿದ್ದ ಮಾಳಿಂಗರನ ಮೇಲೆ ಸಾಕ್ಷಿ ಮಾಡಿ ಹಾಡ್ತೀನಿ. ಹೌದಾ? ನಿಮಗೇನು ಟಿಂಗಲ್ ಮಾಡಬೇಕು, ನಿಮಗ ಮಾತಾಡಬೇಕು ತಿಳಿಲ್ಲ, ಅಂತ ಉದ್ದೇಶ ಏನಿಲ್ಲ ನಮ್ದು. ನಿಮ್ ಸರ್ಜೋಡಿ ಕಲಾವಿದರಿಗೆ ಏನಾರ ಮಾತಾಡಿ ನಾನು ಇಲ್ಲ ಇಲ್ಲ ಇಲ್ಲ. ಯಾರಿಗೆ ಮುಡ್ತಾರ ಅವ್ರಿಗೆ ಮುಡ್ತಿರ್ತಾವ. ನೀವ್ ಯಾಕೆ ತಲೆ ಕೆಡಿಸ್ಕೊತೀರಿ? ನೀವ್ ಯಾಕೆ ಕೆಟ್ಟ ತ್ರಾಸ ಪಡ್ಕೋತೀರಿ? ಹೌದಿಲ್ಲ? ಹೌದಾ ಮಾಸ್ತರ ವಿಷಯ ಯಾನೋ ಮಾತಾಡ್ರಿ ಕರೆ. ಹೌದಿಲ್ಲ? ತರಕ್ ಹಿಡಿದು ಮಾತಾಡ್ಬೇಕು. ತರಕ್ ಹಿಡಿದು ಮಾತಾಡ್ಬೇಕು. ಯಾಕ ಅಜ್ಞಾನಿಗಳಿಗತ್ತಿ ದೊಡ್ಡ ಮಾಸ್ತರಿಗೆ ಅಜ್ಞಾನಿಗಳಿತ್ತಿ ಮಾತಾಡ್ಬೇಡ್ರಿ. ಹೌದ್ರಿಪ್ಪ. ಹೌದಿಲ್ಲ? ದೊಡ್ಡ ಗುರುಗಳಿದಿರಿ. ದೊಡ್ಡ ಗುರುಗಳಿದಿರಿ. ಹೌದು. ಯಾಕಂದ್ರ ನಾವ್ ಮಾಡಿದ ಕರ್ಮ ನಮ್ಮನ್ನ ಬಿಡುದಿಲ್ಲ. ನಮ್ಮನ್ನ ಬಿಡಲ್ರಿಪ್ಪ. ನಾವ್ ಯಾನೋ ಮಾಡ್ಬೇಕ್ರ ಭಗವಂತನ ನಾಮಸ್ಮರಣೆ ತಲ್ಲಿನಾಗಿ ನಾವ್ ಭಕ್ತಿ ಮಾಡ್ಲಿಕ್ಕತ್ತಿಪ್ಪ ಅಂದ್ರ ಇವತ್ತು ನೀವ್ ಎಲ್ಲಾರು ಇಲ್ಲಿ ಕೂತಿರಿಪ್ಪ ಅಂದ್ರ ಕೂತಾರಲ್ರಿವ ನಿಮ್ಮ ಮನಸ್ಸು ಎಲ್ಲಿ ಹೋಗಲಾರ್ದ ಇವತ್ತು ಒಂದ್ ದಿನ ಅವನ ಮ್ಯಾಲ ಭಕ್ತಿ ಇಟ್ಟು ಕೂತಿ ಕೇಳಿದ್ದೈತಪ್ಪ ಅಂದ್ರ ನಾವ್ ಮಾಡಿದ ಕರ್ಮ ನಾಶ ಆಗ್ತದ. ಮಾಡಿದ ಕರ್ಮ ನಾಶ ಆಗ್ತದ. ಹೌದು. ಆದ್ರೆ ಎಟ್ಟು ನೀವು ಎಲ್ಲಾ ಒಳಗ ಹೊಲಸಿಟ್ಟುಕೊಂಡು ಮ್ಯಾಲ ಚಲೋ ಅರಿವಿ ಹಾಕೊಂಡು ಇಸ್ತ್ರಿ ಅರಿವಿ ಹಾಕೊಂಡು ನೀಳ ಹಾಕೊಂಡು ಕಾಲಾಗ ಬೂಟ್ ಹಾಕೊಂಡು ನೀ ಎಟ್ಟ ಮ್ಯಾಲ ಅರಿವಿ ತೊಟ್ಕೊಂಡ್ ಬಂದ್ರೆ ಒಳಗೆ ಎಟ್ಟ ಹೊಲಸಿದ್ರು ಅದ ಭಗವಂತ ಮೆಚ್ಚುವುದಿಲ್ಲ. ಮೆಚ್ಚಲ್ರಿಪ್ಪ. ಹೌದಿಲ್ಲ? ಹೌದ್ರಿ. ಏನ್ ಮಾಡಿದ್ರು ಭಗವಂತನ ಮೇಲೆ ಏಕಾಗ್ರತೆ ಇರಬೇಕು. ಭಗವಂತನ ಮೇಲೆ ಏಕಾಗ್ರತೆ ಇದ್ರು ಕೂಡ ನೀವು ಒಂದು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಭಗವಂತನ ನಾಮ ಸ್ಮರಣೆ ಬರೀ 10 ನಿಮಿಷ ಧ್ಯಾನ ಮಾಡಕರೆ ಅವ್ ಮುಕ್ತಿ ಮಂದಿರ ಮುಟ್ಟಿಸ್ತಾನಲ್ರಿವಾ. ಹೆಂಗ್ರಿವ? ನಂದೂರಂತ ಗ್ರಾಮದೊಳಗ ಒಬ್ಬಕ ವೇಷ ಹೆಣ್ಮಗಳಿದ್ಲತ್ತ. ಇದ್ಲಲ್ಲ ನೀ ನೋಡಿಲ್ಲಕಿನ. ಹೌದಿಲ್ಲ? ಒಬ್ಬಾಕಿ ವೇಷ ಹೆಣ್ಮಗಳ ಒಂದ ಮನಿಯೊಳಗ ವಾಸ ಮಾಡಿದ್ರು. ಅಕ್ಕಿ ಮನಿ ಎದುರುಗಡೆನೆ ಒಬ್ಬ ಸನ್ಯಾಸಿಗಿರ್ತಕ್ಕಂತ ಗುಡಿಸಲು ಕಟ್ಕೊಂಡಿದ್ದ. ಹೌದ್ರಿಪ್ಪ. ಸನ್ಯಾಸಿ ಕೆಲಸ ಏನ್ರಿಪ್ಪ? ಸತತವಾಗಿ ಭಗವಂತನ ಧ್ಯಾನ ಮಾಡೋದು. ಹೌದಿಲ್ಲ? ಇವ್ ಏನ್ ಮಾಡ್ತಿದ್ ಗೊತ್ತನು? ಏನ್ ಮಾಡ್ತಿದ್ರಿಪ್ಪ? ಅಕ್ಕಿ ಮನೆ ಎದುರುಗಡೆಗನೆ ಇಕ್ಕಿ ಇವನು ಗುಡಿಸಲಿತ್ತು. ಅಕ್ಕಿ ಮನೆಗೆ ಯಾರು ಬರ್ತಾರ, ಯಾವ ಹುಡುಗ ಬರ್ತಾನ, ಯಾವ ಮನುಷ್ಯ ಬರ್ತಾನ, ಒಳಗೆ 8 ಗಂಟೆಗೆ ಹೋದ, ಹೊರಗೆ 8 ಗಂಟೆಗೆ ಬಂದ. ಆಕಿ ಯಾವಾಗ ಹೊರಗೆ ಹೋದಲು, ಇವ್ ಯಾವಾಗ ಹೊರಗೆ ಬಂದ, ಇವ್ ಯಾವಾಗ ಒಳಗೆ ಬಂದ, ಇದನ್ನೇ ವಿಚಾರ ಮಾಡ್ತಿದ್ದ ಸಾಧು. ಹೌದಿಲ್ಲ? ಭಗವಂತನ ನಾಮಸ್ಮರಣೆ ಮಾಡ್ತಿದ್ದ, ಪೂಜೆ ಮಾಡ್ತಿದ್ದ. ಕರೆ ಅವನ ಚಿತ್ತೆಲ್ಲ ಎಲ್ಲಿತ್ತು? ಆ ಹೆಣ್ಮಗಳ ಮನಿ ಬಾಗಿಲ ಕಡೆನೇ ಇತ್ತು. ಹೌದಿಲ್ಲ? ಒಂದು ದಿನ ಇಬ್ರು ಆಯುಷ್ಯ ಮುಗಿತತ್ತ. ಆ ಹೆಣ್ಮಗಳು ತೀರ್ಕೊಂಡು ಆ ಸನ್ಯಾಸಿ ತೀರ್ಕೊಂಡ. ಅವ್ರದ್ದು ಇಬ್ರದು ಮ್ಯಾಲ ಹೋಗಿ ಬೆಟ್ಟಾಯ್ತು. ಪರಮಾತ್ಮ ಹೋಗಿ ಸನ್ಯಾಸಿ ಅಂದತ್ತ. ಏನತ್ತಂದ್ರಿವ? ಯಪ್ಪ ನಾ ಪ್ರತಿನಿತ್ಯ ಭಗವಂತ ನಿನ್ನ ಧ್ಯಾನದಲ್ಲಿ ತಲ್ಲಿನಾಗಿದ್ದೆ. ಒಂದು ದಿನ ನಿನ್ನ ನಾಮಸ್ಮರಣೆ ಮಾಡೋದು ಬಿಟ್ಟಿಲ್ಲ, ನಿನ್ನ ಹೊಗಳೋದು ಬಿಟ್ಟಿಲ್ಲ. ಸತತವಾಗಿ ನಿನ್ನ ಧ್ಯಾನ ಮಾಡಿನಿ. ಆದ್ರ ನನ್ನ ಯಾಕ ನರಕಕ್ಕೆ ಕರ್ಕೊಂಡು ಬಂದಿ? ಆ ವೇಷ ಹೆಣ್ಮಗಳ ನನಗ್ ಗುಡಿಸಲು ಎದುರುಗಡೆನೆ ಇದ್ದಾಕಿ. ದಿನಕ್ಕ 10 ಮಂದಿ ಜೋಡಿ ಭೋಗ ಕೊಡ್ತಿಳು. 10 ಮಂದಿ ಜೋಡಿ ಭೋಗ ಕೊಡ್ತಿಳು, ಪರ ಪುರುಷರ ಜೋಡಿ ಭೋಗ ಕೊಡ್ತಿಳು. ಕರೆ ಆಕೆನ ನೀ ಸ್ವರ್ಗಕ್ಕೆ ಕರ್ಕೊಂಡು ಬಂದಿ, ನನ್ನ ನರಕಕ್ಕೆ ಯಾಕ ತಂದಿ ಅಂದತ್ತೀವ್ ಸಾಧು. ಅವಾಗ ದೇವ್ರ ಅಂದತ್ತ. ಏನತ್ತಂದ್ರಿವ? ಏನಂತೇಳಿ? ಏನ್ರಿಪ್ಪ? ನೀ ಪ್ರತಿನಿತ್ಯ ಪೂಜೆ ಮಾಡ್ತಿದ್ದಿ, ನಿನ್ನ ಚಿತ್ತ ನನ್ನ ಕಡೆ ಇರ್ಲಿಲ್ಲ. ನಿನ್ನ ಚಿತ್ತ ಎಲ್ಲಿತ್ತು? ಪೂಜೆ ಮಾಡ್ತಿದ್ದಿ, ದೇವ್ರ ಮುಂದೆ ಕುಂದಿರ್ತಿದ್ದಿ. ಕರೆ ಆಕೆ ಮನೆಗೆ ಯಾರು ಬಂದ್ರೆ, ಯಾವಾಗ ಹೋದ್ರಿ, ಎಷ್ಟು ಗಂಟೆಗೆ ಹೋದ್ರಿ, ಯಾವಾಗ ಒಳಗ್ ಹೋದ್ರಿ, ಯಾವಾಗ ಹೊರಗೆ ಬಂದ್ರು ಆಕೆ ಯಾವಾಗ ಹೊರಗೆ ಹೋದಲು, ಆಕೆ ಹೊಳ್ಳಿ ಮನೆಗೆ ಯಾವಾಗ ಬಂದು ಬರೀ ಇದನ್ನೇ ನೋಡ್ತಿದ್ದಿ. ನಿನ್ನ ಚಿತ್ತ ನನ್ನ ಮೇಲೆ ಇದ್ದಿದ್ದಿಲ್ಲ. ಆದ್ರೆ ಹೆಣ್ಮಗಳ ವೇಷ ಹೆಣ್ಮಗಳು ಇರಬಹುದು. ಕರೆ ಆಕೆ ಕಾಯಕದ ಆಕೆ ಕಾಯಕ ಮಾಡ್ತಿರ್ತಾರೆ. ಆಕೆ ಕಾಯಕದೊಳಗ ಪ್ರತಿನಿತ್ಯ ನನ್ನ ಪೂಜೆ ಮಾಡ್ತಿಳು. ಯಾವಾಗ ನನ್ನ ಪೂಜೆ ಅರ್ಧ ತಾಸು ಪೂಜೆ ಏನ್ ಮಾಡ್ತಿಲ್ಲ, ಆ ಏಕಾಗ್ರತೆ ಚಿತ್ತದಿಂದ ನಾ ಗುರುವಿನ ಧ್ಯಾನ ಮಾಡ್ತಿದ್ರು. ನನ್ನ ಮ್ಯಾಲೆ ಚಿತ್ತಿಟ್ಟ ಏಕಾಗ್ರತೆ ಚಿತ್ತದಿಂದ ಕುಂತು ನಾನು ಧ್ಯಾನ ಮಾಡ್ತಿಳು. ಅದಕ್ಕೆ ಆಕೆ ಮನಸ್ಸು ಎಲ್ಲೂ ಹೋದ್ಗೊಡ್ಲಿಲ್ಲ. ಪೂಜೆ ಮಾಡತ್ ಮುಂದೆ ನನ್ನ ಬಲಿನೇ ಆಕೆ ಧ್ಯಾನ ಇರ್ತಿತ್ತು. ಅದಕ್ಕ ಆಕಿನ ಸ್ವರ್ಗಕ್ಕೆ ತಂದೆ. ನೀ ಪೂಜೆ ಮಾಡಿದಕ್ಕರೆ ನಿಂದ ಎಲ್ಲಾ ವ್ಯರ್ಥೈತಿ, ನಿನ್ನ ನರಕಕ್ಕೆ ತಂದೆ ಅಂದ. ನಾವು ಮಾಡಿದ ಕರ್ಮ ನಮ್ಮನ್ನು ಬಿಡುದಿಲ್ಲ. ನಾವ್ ಎಷ್ಟು ತಿರುಗಾಡ್ರೆ ಏನಾಗುದ? ಕಾಸಿಗೆ ಹೋದ್ರೆ ಏನಾಗುದು, ಪಂಡ್ರಪುರಕ್ಕೆ ಹೋದ್ರೆ ಅಮೋಘ ಸಿದ್ಧಿಗೆ ಹೋದ್ರೆ ಏನಾಗುದು, ಹುಲಜಂತಿ ಮಾಳಂಗ್ರ ಹೋದ್ರೆ ಏನಾಗುದು? ಹೌದಿಲ್ಲ? ನಮ್ಮ ಭಾವ ಶುದ್ಧ ಇರಬೇಕು, ಮನಸ್ಸು ಶುದ್ಧ ಇರಬೇಕು. ಅದಕ್ಕ ನಮ್ಮ ಭಕ್ತಿ ಎಟ್ಟು ಮಾಡಿದ್ರು ಕೂಡ ನಮ್ಮ ಭಾವ ಶುದ್ಧ ಇರಬೇಕು. ನಮ್ಮಲ್ಲಿ ಅಹಂಕಾರ ಇರಬಾರ್ದು. ಅಹಂಕಾರ ಮತ್ತು ಅಧರ್ಮದಿಂದ ನಾವು ಇದ್ದಿದ್ದೆ ಕರೆ ಐತಪ್ಪ ಅಂದ್ರ ನಮ್ಮ ಭಕ್ತಿ ಎಲ್ಲ ನಿಷ್ಫಲ ಆಗ್ತದ ಬಂಧುಗಳೇ. ಹೌದ್ರಿವಾ?
ರಾವಣ ನಿಮ್ಗೆ ಗೊತ್ತಿರ್ತಕ್ಕಂತ ಮಾತ. ಹೌದು ರಾವಣ ಏನ್ ಮಾಡಿದ? ಏನ್ ಮಾಡಿದ್ರಿವ? ಸಾಕ್ಷಾತ್ ಶಿವನ ಲಿಂಗ ಆತ್ಮಲಿಂಗನೇ ಪಡ್ಕೊಂಡು ಬಂದಾನ. ಹೌದ್ರಿವ. ಕಟ್ಟ ಶಿವನ ಭಕ್ತ ರಾವಣ. ಹೌದು ಹೌದಿಲ್ಲ? ಹೌದ್ರಿವ. ಅವನ ಅಂತ ಆತ್ಮಲಿಂಗ ಭೂಮಿ ಮೇಲೆ ಯಾರು ಪಡ್ಕೊಂಡು ಬಂದಿಲ್ಲ ಅಂತ ಭಕ್ತಿವನ ರಾವಣ. ಹೌದು ಹೌದಿಲ್ಲ? ಹೌದ್ರಿವ. ಆದ್ರೂ ಕೂಡ ಅವ ಏನೇ ಮರಣ ಯಾರ ಕೈಯಾಗ ಬತ್ತ? ರಾಮನ ಕೈಯಾಗ ಬತ್ತು. ರಾಮನ ಕೈಯಾಗ ಮರಣ ಆಯ್ತು. ರಾಮನ ಕೈಯಾಗ ಬರ್ಬೇಕಾರ ಹಿಂದ ಕಾರಣ ಯಾರ? ಕೋತಿಗಳ ಕಾರಣದಾರ. ಹೌದು ಕೋತಿಗಳ ಯಾಕೆ ಕಾರಣದಾರ? ಯಾಕ್ರಿವ? ಕೈಲಾಸಕ್ಕೆ ಒಂದು ದಿನ ರಾವಣ ಹೋದಂತ ಸಂದರ್ಭದಾಗ ಏನಾಯ್ತ್ರಿವ? ಕೈಲಾಸದೊಳಗ ನಂದಿಗೆ ಗೇಲಿ ಮಾಡಿದತ್ತ, ನಂದಿಗೆ ಅಪಮಾನ ಮಾಡಿದ. ಹೌದ್ರಿವ. ಏನಂತೇಳಿ? ಏನಂತ ಹೇಳ್ರಿವ? ನಿಂದು ಕೋತಿ ಮಕ್ಕ ಐತಿ ತಿಳ್ಕೊಂಡು ಅವಮಾನ ಮಾಡಿದತ್ತ ನಂದಿಗೆ. ಹೌದು ಯಾವಾಗ ನಂದಿ ಅಂತ ಹೊಳ್ಳಿ ತಿರುಗಿ ರಾವಣ ಹೇಳ್ತತ್ತ, ಏನಂತ ಹೇಳ್ತಿರಿವ? ಯಾವಾಗ ನನಗ ಕೋತಿ ಮಕ್ಕ ಐತಿ ಅಂತ ತಿಳ್ಕೊಂಡು ನನಗ ಅವಮಾನ ಮಾಡಿದಿಪ್ಪ ಅಂದ್ರ ಅದೇ ಕೋತಿಗಳಿಂದ ನೀ ಸವಾರ ಆಗ್ತಿ ಶಾಪ್ ಕೊಡ್ತೀನಿ. ನಂದಿ ಬಂಧುಗಳೇ ಶಾಪ್ ಕೊಡ್ತಿ. ಹೌದಿಲ್ಲ? ಹೌದ್ರಿವ. ಆ ಶಾಪದ ಕರ್ಮ ರಾವಣಗ ಬಿಡ್ತೇನ್ರಿ? ಇಲ್ಲ, ಬಿಡ್ಲಿಲ್ಲ. ಮರ್ದನ ಮಾಡಿದ. ಎಷ್ಟೋ ಭಕ್ತಿವನ ಮಾಡಿದ. ಹೌದ್ರಿಪ್ಪ. ಭಕ್ತಿ ಮಾಡಿದ. ಶಿವನ ಆತ್ಮಲಿಂಗ ಪಡ್ಕೊಂಡ. ಶಿವನ ಆತ್ಮಲಿಂಗ ಪಡ್ಕೊಂಡು ಬಂದಿರತಕ್ಕಂತ ಮಹಾನ್ ಭಕ್ತಿವನ ರಾವಣ ಅವಾಗ ರಾಮ ಬಂದ ಮರ್ದನ ಮಾಡುವಂತ ಸಂದರ್ಭದೊಳಗ ಅವಾಗ ಯಾರು ಕೋತಿಗಳ ಬಂದ ಲಂಕಾ ಸುಡುವಂತ ಸಂದರ್ಭದೊಳಗ ಏನಾಯ್ತ್ರಿವ? ಶಿವ ಯಾಕ ತಡಿಲಿಲ್ರಿ? ತಡಿಬೇಕಾಗಿತ್ತಲ್ಲ. ಯಾಕ? ನಾವ್ ಹಿಂದ ಮಾಡಿದ ಕರ್ಮದ ಪಾಪ, ನಮ್ಮ ಕರ್ಮದ ಫಲ. ಹೌದಿಲ್ಲ? ಒಳ್ಳೆ ಕರ್ಮಗಳದಾವ, ಕೆಟ್ಟ ಕರ್ಮಗಳದಾವ. ನಾವ್ ಒಳ್ಳೆ ಕರ್ಮ ಮಾಡಿ ಮುಕ್ತಿ ಹೊಂದಬೇಕಾಗ್ಯದ. ಕೆಟ್ಟ ಕರ್ಮ ಮಾಡಿದ್ವಿ ಅಂದ್ರ ನರಕಕ್ಕೆ ಹೋಗ್ತೀವಿ. ಹೌದಿಲ್ಲ? ಎಟ್ಟು ಭಕ್ತಿವನ್ನ ಮಾಡಿದ್ರು ರಾವಣ ಏನದ? ಮರ್ದನಾದ್ರಿಪ್ಪ. ಅದಕ್ಕ ಹಂಕಾರ ಮತ್ತು ಅಧರ್ಮ ಇವನು ಬಲ್ಲೆ ಇತ್ತು. ಹೌದ್ರಿವ. ಹಂಕಾರ ಅಧರ್ಮ ರಾವಣನ ಬಲ್ಲೆ ಇತ್ತು. ಇವ್ ಮುಂದ ರಾವಣ ಮರ್ದನಾದ. ಹೌದ್ರಿವ. ಅಂತ ಶಿವನ ಭಕ್ತ ಮರ್ದನಾಗ್ಯಾನ. ನಾವು ನೀವ್ ಎಂತ ಪಾಡ್ರಿ? ನಾವು ನೀವು ಯಾವ ಲೆಕ್ಕ? ನಾವು ನೀವ್ ಯಾವ ಲೆಕ್ಕ? ಮಾತುಗಳ ಒಂದ್ ದಿವ್ಸ ಹೋಗವ್ರೆ, ಒಂದಿನ ಹೋಗ. ಯಾಕಂದ್ರೆ ಮತ್ತೊಬ್ರಿಗೆ ನಾವ್ ಯಾವಾಗೂ ಗೇಲಿ ಮಾಡೋರಲ್ಲ, ಮತ್ತೊಬ್ರಿಗೆ ಮಾತಾಡೋರಲ್ಲ. ನೀವ್ ಹಂಗದಿರಿ ತಿಳಿಲ್ಲ. ನೀವು ತಿಳ್ಕೊಂಡದ ನಿಮ್ ಕಲ್ಪನೆ ಅದ. ತಪ್ಪದು. ಹೌದ್, ನಿಮ್ಮ ಕಲ್ಪನೆ. ಹೌದು. ನೀವು ತಿಳ್ಕೊಳ್ಳೋದ್ರ ಹೊಡ್ರಿ ನಿಮ್ ಕತ್ತಿ. ಹೌದಿಲ್ಲ? ಹೆಂಗ ಹೇಳ್ರಿ. ನಾಯಿದ ಯಾನ್ ಹೇಳ್ರಿ ಅವ್ರ? ಹೌದು, ನಾ ಏನ ಕನಿಷ್ಠ ಅಂದಿನೇನ್ರಿ? ನಾ ಒಂದ್ ಮಾತ ಅವ್ರು ಹೇಳಿರು, ತಮ್ಮ ಹೇಳಿದ ಯಾನಂತ ಹೇಳಿದು. ಏನ್ರಿಪ್ಪ? ಬೀರಣ್ಣ ಯಾನ್ ಹೇಳಿದ? ಯಾನ್ ಹೇಳಿದ್ರಿಪ್ಪ? ನಾಯಿನ ಕನಿಷ್ಠ ಅಂದಿನನ್ರಿ? ಇಲ್ಲ, ನಾ ಹೇಳೋ ಉದಾಹರಣೆ ನಿಮಗ ಅರ್ಥ ಆಗಿಲ್ಲ. ಅರ್ಥ ಆಗಿಲ್ರಿಪ್ಪ. ನಿಮಗ ಅರ್ಥ ಆಗಿತ್ತಂದ್ರ ಆ ಮಾತು ನೀವು ಹೊಳ್ಳಿ ಮಾತಾಡ್ತಿದ್ದಿಲ್ಲ. ಹೌದ್ರಿವ. ಈಗ ನಮ್ಮವ್ರು ನಮಗೆ ವೈರಿಗಳ. ಹೌದಲ್ರಿಪ್ಪ? ಹೌದಿಲ್ರಿ? ನಮ್ಮ ರಕ್ತ ಸಂಬಂಧಿಗಳ ವೈರಿ ಕಾಕ. ಹೌದು. ನಮ್ಮ ಮಕ್ಕಳ ನಮಗ ವೈರಿ ಅಕ್ಕವ. ಹೌದು. ನಮ್ಮ ಅಣ್ಣತಮ್ಮರೇ ನಮಗ ವೈರಿ ಅಕ್ಕಾರ. ಅಕ್ಕರಲ್ರಿಪ್ಪ. ನಮ್ಮ ಅಣ್ಣತಮ್ಮರ ನಮ್ಮ ಜಾತಿಯವ್ರ. ಹೌದಿಲ್ಲ? ಹೌದು. ಹಂಗ ನಾಯಿ ಜಾತಿ ನಾಯಿ ಅವ್ರಿಗೆ ವೈರಿ ಆತಲ್ಲ. ಅಕ್ಕದಲ್ರಿಪ್ಪ. ಯಾಕ ನಾಯಿ ರೇಸಿಗೆ ಬಿಟ್ಟದ, ಅದ್ರ ಗುರಿ ಅದ. ಹೌದು. ಏನಂತೇಳಿ? ಏನ್ರಿಪ್ಪ? ನಾ ಗುರಿ ಮುಟ್ಟಬೇಕನ್ನೋದು ನಾಯಿ ಗುರಿ ಅದ. ಹೌದ್ರಿಪ್ಪ. ಆದ್ರ ನಾಯಿಗೆ ಅಡ್ಡ ಬಂದವ್ರ ಯಾರ? ಬೀದಿ ನಾಯಿಗಳು, ನಮ್ಮ ಜಾತಿ ನಾಯಿಗಳು ನಮಗೆ ಅಡ್ಡ ಬಂದು. ಹೌದು. ಹಂಗ ಮಾನವರಿಗೆ ಅದರಂತೆ ನಮ್ಮವ್ರು ನಮಗೆ ವೈರಿ ಅಕ್ಕಾರ, ನಮ್ಮ ಅಣ್ಣತಮ್ಮರು ನಮಗೆ ವೈರಿ ಅಕ್ಕಾರ, ನಮ್ಮ ಅಕ್ಕಂಗ್ಯಾರ ನಮಗೆ ವೈರಿ ಅಕ್ಕಾರ, ನಮ್ಮ ಕಳ್ಳು ಬಳ್ಳಿಯವ್ರು ನಮಗೆ ವೈರಿ ಅಕ್ಕಾರ. ಬ್ಯಾರೆದವ್ರು ಯಾರು ವೈರಿ ಆಗುದಿಲ್ಲ. ಆಗುದಿಲ್ರಿಪ್ಪ. ಹೌದಿಲ್ಲ? ನಮ್ಮ ಕಳ್ಳು ಬಳ್ಳಿಯವ್ರು ಯಾಕಂದ್ರ ಸೂರಮ್ಮದೇವಿ ಎಷ್ಟೋ ಅನ್ನ ಅಂದಳ. ಹೌದ್ರಿಪ್ಪ. ಹೌದಿಲ್ಲ? ಅನ್ನ ಕಳುವಿನ ಅರಣಿಗೌಡಿ ಏನ್ ಮಾಡಿದ್ರಿಪ್ಪ? ತಂಗಿ ಹೊಟ್ಟೆ ಕೂಸು ಹುಡ್ತೇಳಿ ಮರ್ದನ ಮಾಡ್ಬೇಕ ಬಂಕಿ ಬುತ್ತಾಗ ವಿಷ ಬರೆಸಿ ಕಳಿಸಿ. ನಮ್ಮವ ಅದಿಲ್ಲ? ಹೌದ್ರಿಪ್ಪ. ಮತ್ತ ನಮ್ಮವ. ಹೌದಿಲ್ಲ? ನಾಯಿ ಜಾತಿ ನಾಯಿ ಹೆಂಗ್ ವೈರಿ ಆತ, ನಮ್ಮ ಜಾತಿ ಅವ್ರು ನಮಗೆ ಆಯ್ದ್ರ ಇಲ್ರಿ? ಅವ್ರಿಗೆ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ತಮ್ಮ ಅದ ಹಂಗೆ ಅದಕ್ಕೆ ಹೇಳ್ತಾರ, ಅದಕ್ಕೆ ಹೆಣ್ಣು ಕೊಟ್ಟಿ ತಪ್ಪು ಮಾಡಿ ನಾವು. ಹೌದ್ರಿಪ್ಪ. ಸುಮ್ ಭಾವನಗತಿ ತಿರುಗಾಡಿಸ್ಬೇಕಾಗಿತ್ತು. ತಿರುಗಾಡ್ತಿದ್ ಹಂಗೆ ಕಲ್ ಹೋಗ್ಕೋತ. ಅಲ್ರೋ, ದಿನ ಚಲೋ ಹಿಡಿತಿದ್ರಲ್ಲ, ಇವತ್ ಹಿಂಗ್ಯಾಕ್ ಮಾತಾಡ್ಲಿಕ್ಕತ್ತಿರತ್ತ? ಹೌದಾ ತಮ್ಮ? ಡಿಪ್ರೆಷನ್ ಮೂಡ್. ನಾಯಿ ಕನಿಷ್ಠ ಅಂದಿಲ್ಲ, ನಿಜವಾಗಿ ಗೆಲ್ಲು ಪ್ರಾಣಿ ನಾಯೇ ಇತ್ತು ಕರೆ. ಹೌದಾ? ಅದಕ್ಕೆ ಅಡ್ಡ ಬಂದದ್ದು ನಮ್ಮ ನಾಯಿಗಳೇ. ಹೌದು, ನಮ್ಮ ಜಾತಿ ನಾಯಿಗಳೇ ನಮಗ ಅಡ್ಡ ಬರ್ತದೆ. ಹಂಗ ಮಾನವರಿಗೆ ಮನುಷ್ಯರನ್ನೇ ವೈರಿ ಅಕ್ಕಾರ. ಹೌದ್ರಿಪ್ಪ. ನಾನು ಮಾತಾಡಿನಿ, ನೀವು ತಿಳ್ಕೋದ್. ಯಾಕಂದ್ರ ನಾಯಿ ಕನಿಷ್ಠ ಅಲ್ಲ. ಮಾಳಿಂಗರೈನ ಭಾಗ್ಯದ ಹಿಂಡದೊಳಗ ಗುಲ್ಯಾಮ್ಯಾಗರೆ ನಾಯಿ ಬನ್ನಿಗೆ ಸಾವಿರ ಭಾಗ್ಯಕ್ಕದಾವ. ಹೌದಿಲ್ಲ? ಹೌದ್ರಿಪ್ಪ. ನಾಮದೇವನ ಮನಿಯೊಳಗ ಸಾಕ್ಷಾತ್ ಪಂಡರಪುರ ವಿಠಲ್ ಬಂದ ನಾಯಿ ವೇಷ ತೊಟ್ಟ ಬಂದಾನ ಬಂಧುಗಳೇ. ತಿರುಪತಿ ತಿಮ್ಮಪ್ಪ ಕನಕದಾಸಗ ಬೆಟ್ಟ ಆಗ್ಬೇಕ್ರ ನಾಯಿ ವೇಷದಾಗ ಬಂದವೆ ಬೆಟ್ಟಗೇನ ಬಂಧುಗಳೇ. ಹೌದಿಲ್ಲ? ಮತ್ತ ಇವರೆಲ್ಲ ನಾಯಿ ವೇಷ ತೊಟ್ಟಿಲ್ಲ. ಇದನ್ನ ಕನಿಷ್ಠದ ನಾಯಿ ಅಂದ್ರ ಕನಿಷ್ಠ ತಿಳ್ಕೊಬೇಡ್ರಿ ನೀವು. ಬಾಳ ನಾಯಿ ನಿಯತ್ತಿನ ನಾಯಿ. ಇದು ಮನುಷ್ಯ ಉಂಡ ಮಣಿ ಜಂತಿ ಅನಿಸ್ತಾನ. ಆದ್ರ ನಾಯಿ ಹಂಗಲ್ಲ. ನಿಯತ್ತ ಯಾರ ಮನ್ಯಾಗ ಊಟ ಮಾಡ್ತದಲ್ಲ ಅವ್ರ ಮನಿನೇ ಕಾಯ್ತದ. ಅವ್ರ ಮನಿನೇ ಕಾಯ್ತದ. ಹೌದಾ?
ಹೌದಿಲ್ಲ? ಹೌದ್ರಿ ವಾ ಅದಕ್ಕ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇಷ್ಟೆಲ್ಲ ದಾನಗಳನ್ನುಂಡು ಅನ್ಯರನ್ನು ಹೊಗಳುವ ಕುಣ್ಣಿಗಳನ್ನ ಹಾ. ಏನೆಂದನಯ್ಯ ರಾಮನಾಥ ಅಂತ ಹೇಳ್ರಿ. ಹೌದು ಹೌದಾ ಹೌದಿಲ್ಲ? ಹೌದ್ರಿ ವಾ ಅದಕ್ಕಾಗಿ ನಾಯಿ ಯಾರ ಮನ್ಯಾಗ ಊಟ ಮಾಡ್ತದ ಅವ್ರ ಮನಿ ಮುಂದೆ ಬೊಗಳುತ್ತದೆ ಹೊರತಾಗಿ ಹೌದ್ರಿ ಮತ್ತೊಬ್ಬರ ಮನಿ ಮುಂದೆ ಬೊಗಳುದಿಲ್ಲ. ನಾಯಿ ನಿಯತ್ತಿನ ನಾಯಿ ಅದಾವ. ಹೌದ್ರಿ ಅಂತ ನಿಯತ್ತಿನ, ಯಾಕಂದ್ರ ನಮ್ಮ ಬೊಮ್ಮಗೊಂಡನ ಕುರಿಗಳ ಕಾದಾವ. ಹೌದ್ ಹೌದು ಬೊಮ್ಮಗೊಂಡ ಮೈಲಾರಲಿಂಗನ ಹುಮನಾಬಾದಿನ ಮೈಲಾರಲಿಂಗನ ಜಾತ್ರೆ ಹೊಂಟಿದ್ದತ್ತ. ಹಾ. ಮನ್ಯಾಗ ತಾಯಿ ತಂದಿ ಎಲ್ಲಾರು ಹೋದ್ರು. ಹೋದ್ರು ಆ ಬೊಮ್ಮ ಯಾರು ಮೈಲಾರಲಿಂಗನು ಹಾದ, ಹಾ. ಬೊಮ್ಮಗೊಂಡನು ಹಾದ. ಹೌದಾ ಸಾಕ್ಷಾತ್ ಮೈಲಾರಲಿಂಗ ಮುದುಕನ ವೇಷದಾಗ ಬಂದು ಬಂದು ಬೊಮ್ಮಗೊಂಡ ಕುರಿ ಕಾಯುವಂತ ಬೊಮ್ಮಗೊಂಡನ ಜಾತ್ರೆಗೆ ಕರ್ಕೊಂಡು ಹೋಗ್ಯಾನ ಮೈಲಾರಲಿಂಗ. ಹೌದ್ರಿ ವಾ ಅವಾಗ ಭಾಗ್ಯದ ಹಿಂಡ್ ಕೈಲಕ್ಕ ಯಾರಿಲ್ಲೋ ತಂದೆ ಅಂತೇಳಿ ಬೊಮ್ಮಗೊಂಡ ಹೇಳಿದಾಗ ಹಾ. ಅವಾಗ ನಾಯಿಗಳನ್ನ ಸೃಷ್ಟಿ ಮಾಡಿ ಮಾಡಿ ಆ ಬೊಮ್ಮಗೊಂಡನ ಕುರಿಗಳನ್ನ ಕಾಯ್ಲಿಕ್ಕೆ ಹಚ್ಚಿಟ್ಟು ಹೋಗ್ಯಾನ ಯಾರೋ ಮೈಲಾರಲಿಂಗ. ಹೌದ್ರಿಪ್ಪ ಭಾಗ್ಯದ ಹಿಂಡುಗಳನ್ನ ಕಾದವ ಯಾವ ನಾಯಿಗಳ. ಹಾ. ಹೌದಿಲ್ಲ? ಅದಕ್ಕ ಇರ್ಲಿ, ಯಾಕಂದ್ರ ಮಾಸ್ತರ ವಿಷಯ ಮಾತಾಡ್ರಿ ಕರೆ ಹಾ. ಸುಮ್ಮ ಪಾಲ್ತ ಮಾತಾಡ್ಬೇಡ್ರಿ ಅಂತ ಹೇಳಿರ ಅವ್ರ ಕಮಿಟಿ ಅವ್ರ. ಹೌದ್ರಿಪ್ಪ ಹೌದಿಲ್ಲ? ಹೌದು ಯಾಕಂತ ತಮ್ಮ ಹೇಳಿದ, ಏನ್ ಹೇಳಿದ್ರಿ ಇವತ್ತ? ಏ ಅಕ್ಕ ಅಕ್ಕ ನನ್ ಯಾಕೆ ನೀವು ಹೊರಗೆ ಹಾಕಿದೆ ಹೇಳು. ಹೌದು ಏ ತಮ್ಮ, ನಿನ್ನ ಮ್ಯಾಲ ವಿಶ್ವಾಸ ಇಲ್ಲ ನನಗ. ಹೌದು ಏನಾದ್ರು ಕಿತ್ಬಿ ಮಾಡಿರ್ಬೇಕು, ಅದಕ್ಕೆ ಎರಡು ಜಡದ ಕಷನ್ ಹೊರಗೆ ಹಾಕಿರ್ತಾರ. ಖರೆ ಅದ. ಖರೆ ಅದು ಕಿತ್ಬಿ ಮಾಡಿರ್ತಾನೆ ಹುಡುಗ. ಕಿತ್ವಿ ಏನ್ ಮಾಡಿದವ? ಏನ್ ಮಾಡಿದ್ರಿವಾ? ಆಕ್ಕ ಸಾಕಿರ್ತಕ್ಕಂತ ಬೆಕ್ಕ ಹಾ. ಬರೀ ಹಾಲಿನ ಗಡಿಗೆಗೆ ಬಾಯಿ ಹಾಕಿತ್ತು. ಹೌದಿಲ್ಲ? ಹೌದ್ರಿವಾ ಅದೇ ಬೆಕ್ಕ ಪ್ರತಿನಿತ್ಯ ತಾನು ಎಡ್ಯಾಗ ಊಟ ಮಾಡ್ತಿತ್ತು. ಹಾ. ಅದನ್ನ ಒಂದ್ ದಿನ ಬಡದಿದ್ದಿಲ್ಲ. ಬಡ್ದಿರ್ಕಿಲ್ರಿಪ್ಪ. ಆದ್ರ ಅವತ್ ಏನ್ ಮಾಡಿದ್ವಿ ತಮ್ಮ? ಏನ್ ಮಾಡಿದ್ರಿವಾ? ಅಕ್ಕ ಶಿವಾರ ಬಿಂದಿಗೆ ತಗೊಂಡು ನೀರಿಗೆ ಹೋಗಿ ನೀರು ತುಂಬಿಕೊಂಡು ಹಳ್ಳಿ ಬರೋ ಸಂದರ್ಭದಾಗ ನಿನಗೆ ಏನು ತಿಳಿದ ಬೆಕ್ಕನ ಬಡದಿ? ಏನು ತಿಳಿದ ಬೆಕ್ಕನ ಬಡದಿ? ಅದಕ್ಕೆ ನೀ ಇವತ್ತು ಬೆಕ್ಕನ ಬಡದಿ, ನಾಳೆ ನನ್ನ ಬಿಡ್ಯಾಕೋ ಹೇಸಂಗಿಲ್ಲ. ಹೌದು. ಬಟ್ ಇದ್ದವನು ಬೆಟ್ಟನ ಮಾಡಿದೀನಿ. ಹೌದ್ರಿಪ್ಪ. ಹಳ್ಳಿಲಿ ಹಾಲು ಉಣಿಸಿ ಬಳ್ಳಿಲಿ ಬೆಣ್ಣೆ ತಿನ್ನಿಸಿನ ತಮ್ಮ. ಹೌದಾ? ನೀ ಒಂದ್ ದಿನ ನನಗೂ ವೈರಿಯಾಗಿ ನಿಂದಿರ್ತಿ. ಮುಂದೆ ನಿನ್ನ ಕಾಯಕ ನೀ ಮಾಡ್ಕೋತೀನಿ. ನಿನ್ನ ಕುರಿ ಹಿಂಡನ್ಯಾಗ ಪಾಲು ಕೊಟ್ಟು ನಿನ್ನ ಹೊರಗ ದಬ್ಬಿನಿ. ಹೌದು. ಮತ್ ಇಂತ ಕಿತ್ಬಿ ಮಾಡಿ ಮತ್ ಎದಕ್ ಹೊರಗೆ ಹಾಕಿದೆ ಅಂತ ಕೇಳ್ತೇನ? ನಿನ್ನ ಮೇಲೆ ವಿಶ್ವಾಸ ಇಲ್ಲ. ಎಲ್ಲ. ಅದಕ್ಕೆ ಒಮ್ಮೆ ವಿಶ್ವಾಸ ಹೋಯ್ತನ ಕಾಕ ಹೊಳ್ಳಿ ಹೊಟ್ಟೆ ಬರುವುದಿಲ್ಲ. ಬರಲ್ರಿಪ್ಪ. ಹೆಂಗ ಬರುದಿಲ್ಲ? ಒಂದು ಮಾತು ಹೇಳ್ತೀನಿ ಕೇಳ ಬಂಧುಗಳೇ. ಹೆಂಗ್ರಿವಾ? ವಿಶ್ವಾಸ, ಸಂಪತ್ತ ಮತ್ತು ಜ್ಞಾನ ಅನ್ನುವಂತ ಮೂರು ಮಂದಿ ಗೆಳೆಯರ. ಹೌದಿಲ್ಲ? ಹೌದ್ರಿಪ್ಪ. ಮೂರು ಮಂದಿ ಒಂದು ಸಂದರ್ಭದಾಗ ಅಗಲು ಸಂದರ್ಭ ಬತ್ತತ್ತ. ಮೂರು ಮಂದಿ ಮಾತಾಡ್ಕೋತಿರತ್ತ. ಏನತ್ರಿಪ್ಪ? ಹೊಳ್ಳಿ ನಾವ್ ಯಾವಾಗ ಕೂಡುನು, ಯಾವಾಗ ಭೇಟಿ ಆಗೋದು? ಭೇಟಿ ಆಗೋದು. ಹೌದು. ಸಂಪತ್ತಗ ಕೇಳಿರತ್ತ ಅವ್ರ ಇಬ್ರು ಗೆಳೆಯರ. ಏನತ್ ಕೇಳಿದ್ರಿವ? ಜ್ಞಾನ ಮತ್ತು ವಿದ್ಯಾ. ಹೌದ್, ಜ್ಞಾನ ಮತ್ತು ಸಂಪತ್ತ. ಹೌದು. ಹೌದಿಲ್ಲ? ಹೌದು. ಯಾರಿಗೆ ಸಂಪತ್ತು ಕೇಳಿರು, ವಿಶ್ವಾಸ ಮತ್ತು ಜ್ಞಾನಗ. ಹೌದ್ರಿವಾ. ನೀ ಎಲ್ಲಿರ್ತಿ ಎತ್ತಿ ಕೇಳಿರು. ಹೌದ್ರಿಪ್ಪ. ಸಂಪತ್ ಏನಂದ? ಏನಂದ್ರಿಪ್ಪ? ನಾ ಶ್ರೀಮಂತರ ಮನ್ಯಾಗಿರ್ತೀನಿ ಅಂದ. ಹೌದು. ಸಂಪತ್ ಯಾರ ಮನ್ಯಾಗಿರ್ತದ್ರಿ? ಶ್ರೀಮಂತರ ಮನ್ಯಾಗಿರ್ತದ್ರಿ. ಶ್ರೀಮಂತರ ಮನ್ಯಾಗಿರ್ತದ. ಹೌದು. ನಾ ಶ್ರೀಮಂತರ ಮನ್ಯಾಗಿರ್ತಾನಂತ ಸಂಪತ್ ಹೇಳಿದತ್ತ. ಜ್ಞಾನಗ ಕೇಳಿರತ್ತ. ಏನಂತ? ನೀ ಎಲ್ಲಿರ್ತಿ ಎತ್ತಿ ಕೇಳಿರು. ಹೌದು. ಜ್ಞಾನ ಏನನ್ಬೇಕು? ಏನಂದ್ರಿಪ್ಪ? ನಾ ಪುಸ್ತಕದೊಳಗಿರ್ತೀನಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಆಯ್ತಾ, ಅಲ್ಲಿ ಪುಸ್ತಕದೊಳಗಿರು. ಹೌದು. ವಿಶ್ವಾಸ ಕೇಳಿರತ್ತವ್ರು ಯಾರು? ಸಂಪತ್ತ ಮತ್ತು ಜ್ಞಾನ ಇಬ್ರು ಕೂಡ್ಕೊಂಡು ವಿಶ್ವಾಸ ಕೇಳಿರತ್ತ. ಏನಂತ ಕೇಳಿದ್ರಿಪ್ಪ? ದೋಸ್ತ ಮುಂದ ನೀ ಎಲ್ಲಿರ್ತಿ ನಿನ್ನ ಕೂನ ಹೇಳಂದ್ರತ್ತ. ಹೌದು. ನಾವ್ ಇಬ್ರು ಹೇಳಿದೇವೆ. ನಾವಿಬ್ರು ಹೇಳಿದ ನಮ್ಮ ಕೂನ ನಮ್ದು ಮುಗದಾದ ನಿಂದ ಹೇಳೀಗ. ನೀ ಎಲ್ಲಿರ್ತಿ ಅಂದ್ರತ್ತ. ಹೌದಾ? ಅವಾಗ ವಿಶ್ವಾಸ ಸುಮ್ಮ ಕೂತತ್ತೀವ್. ಸುಮ್ಮ ತೆಳಗ್ ಚಂಡ್ ಹಾಕೊಂಡ್ ಕೂತೀವ. ತಳಕ್ ಚಂಡ ಹಾಕೊಂಡ್ ಸುಮ್ಮ ಕೂತತ್ತ. ಅಲ್ಲ, ಯಾಕ ಸುಮ್ಮ ಕೂತೀನಿ, ಎಲ್ಲಿರ್ತಿ ಹೇಳಂದ್ರತ್ತವ್ರು. ನಾವ್ ಕೇಳಿಕತ್ತೀವಿ, ಹೇಳ. ಹೌದಿಲ್ಲ? ಹೌದಾ? ಆ ವಿಶ್ವಾಸ ಹೇಳಿದತ್ತ ಬಂಧುಗಳೇ. ಏನಂತ ಹೇಳಿದ್ರಿಪ್ಪ? ಒಮ್ಮೆ ನಾ ಹೋದ್ನಿಂದ್ರ, ಒಮ್ಮೆ ಇಲ್ಲಿಂದ ನಾ ಬಿಟ್ಟು ಹೋದ್ನಿಂದ್ರ, ಜಾಗ ಬಿಟ್ನಂದ್ರ ಹೊಳ್ಳಿ ಹೊಟ್ಟೆ ಜೀವನದಾಗ ಬರುವುದಿಲ್ಲ ಅಂದ. ಹೌದು. ಹೌದಿಲ್ರಿ? ಬರಬ್ರಿ ಅದ್ರಿಪ್ಪ ಮಾತು. ಒಮ್ಮೆ ವಿಶ್ವಾಸ, ಮನುಷ್ಯನ ವಿಶ್ವಾಸ ಹೋಯ್ತಂದ್ರ ಹೊಟ್ಟೆ ಹೊಳ್ಳಿ ಬರುವುದಿಲ್ಲ. ಹೊಳ್ಳಿ ಬರಲ್ರಿಪ್ಪ. ವಿಶ್ವಾಸ ಗಳಿಸುವುದು ಬಹಳ ಮುಖ್ಯದ ತಮ್ಮ. ಹಂಗ ನೀ ವಿಶ್ವಾಸ, ಅಕ್ಕನ ವಿಶ್ವಾಸ ಕಳ್ಕೊಂಡಿದಿ, ಅದಕ್ಕೆ ನೀನು ಹೊರಗೆ ಹಾಕಿನಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಮಾತ ಹಿಂಗ ಬಿಡಿಸ್ರಿ. ಸುಮ್ಮ ಹಂಗ್ಯಾಕ್ ಮಾತಾಡುದು? 4 ಮಂದಿಗೆ ತಿಳಿಬೇಕದು. ಹೌದಿನ? ಮುಂದ್ ತಮ್ಮ ಮಾತಾಡ್ತಾನ. ಯಾನ್ ನಿನ್ನ ಮಾತಿನ ಹೊಟ್ಟೆ ಬಕ್ಕ ಬಡ್ಕೊ ಬರ್ತಾನ. ನನಗ ಲಗ್ನ ಮಾಡತ್ ಬರ್ತಾನ. ಹೌದು. ಇನ್ನೊಂದ. ಹೌದಿಲ್ಲ? ಕೇಳೋ ಹೆಂಗ ಹೇಳ್ರಿ. ಅಜ್ಞಾನ ಕಳ್ಕೊರ ಗುರುವಿಗೆ ಬ್ಯಾರುತ್ತ, ಕೊರುವಿನ ಮ್ಯಾಲ ಬತ್ತಿ ಶ್ರೇಷ್ಠ ಜನ್ಮ ಮಾಡ್ಕೋ ಬ್ಯಾಡ ಯಾರುತ್ತೋ, ಜನ್ಮ ಮಾಡ್ಕೋ ಬ್ಯಾಡ ಯಾರುತ್ತೋ. ಬೈಲೋಳು ಬೈಲಾಗಿ ಹೋಗುವಾಗ ಭಕ್ತಿ ಬೀಜ ಬಿತ್ತೋ. ಯುದ್ಧ ಮಾತ ಕೆರ್ ಎದ್ದಾಗ ಎಲ್ಲರಿಗೆ ಗುರುತ
ಕೂಡಿರಿ ಸಭಾ ಶಾಂತು ಕೇಳರಿ ಸಭಾ ಶಾಂತು ಹಾಡಬೇಕು ಪಲ್ಟಾಕಿ ಕೇಳ್ತೀರಿ ಗಟ್ಟಿ ಮಾತು ಸುಮಿತ್ರ ಸಾಹಿತ್ಯ ಸುರದಂಗ ಮೂತ್ತ ಹೊಗಳಕ ಬರ್ಬೇಕಂದ್ರ ಬೆಳಗಾವ್ ಬಸ್ಸಿಗೆ ಹತ್ತ ಬೆಳಗಾವ್ ಬಸ್ಸಿಗೆ ಹತ್ತ ಬೆಳಗಾವ್ ಬಸ್ಸಿಗೆ ಹತ್ತ ಯರಗಟ್ಟಿಂದ ಕಿಲೋಮೀಟರ್ 20 ಧಾರವಾಡದಿಂದ ಕಿಲೋಮೀಟರ್ 20 ಹಾಲು ಮತ್ತ ಅಡ್ಡಿ ಹೇಳನ ಉಂಡಂಗ ಅಮೃತ ಎದ್ದಂಗ ಹೇಳ್ತೇನೆ ಎಲ್ಲರಿಗೂ ಎದ್ದುಬಿಟ್ಟ ಕೂಡಿರಿ ಸಭಾ ಶಾಂತು ಗಮನ ಇಟ್ಟು ಕೇಳರಿ ಸಭಾ ಶಾಂತು ಹಾಡಬೇಕು ಬಂದು ಹಾಕಿ ಕೇಳ್ತೀನಿ ಹೇಳಗಟ್ಟಿ ಮಾತು ಸುಮಿತ್ರ ಸಾಹಿತ್ಯ ಸುರದಂಗ ಮೂತ್ತ ಹೊಗಳಕ ಬರ್ಬೇಕಂದ್ರ ಬೆಳಗಾವ್ ಬಸ್ಸಿಗೆ ಹತ್ತ ಬೆಳಗಾವ್ ಬಸ್ಸಿಗೆ ಹತ್ತ ಬೆಳಗಾವ್ ಬಸ್ಸಿಗೆ ಹತ್ತ ಯರಗಟ್ಟಿಂದ ಕಿಲೋಮೀಟರ್ 20 ಯಾರವಾಡದಿಂದ ಕಿಲೋಮೀಟರ್ 70 ಹಾಲು ಮತ್ತ ಹಡ್ಡಿ ಹೇಳನ ಉಂಡಂಗ ಅಮೃತ ಎದ್ದ ಮಾತ ಎದ್ದಾಗ ಹೇಳ್ತೇನೆ ಈ ಮಾತ ಎಲ್ಲರಿಗೂ ಚಿತ್ತು ಕೋರಿ ಸಭಾ ಶಾಂತು ಗಮನ ಇಟ್ಟು ಕೇಳಿ ಸಭಾ ಶಾಂತು ಹಾಡಬೇಕು ಬಂದಾಕಿ ಕೇಳ್ತೀನಿ ಹೇಳಗಟ್ಟಿ ಮಾತು ಸತ್ಯ ಧರ್ಮ ಹೌದು ಹೌದು ಮಾರ್ಗ ಅವಲಂಬ ಹಾಡಿನ ಬೇದ ಲೇದ ಧರ್ಮಾರ ಮಾರ್ಗ ನಮ್ಮ ಹಾಡಿನ ಭೇದ ಲೇದ ಹಾಡಿನ ಬೇದ ಲೇದ ಹಾಡಿನ ಮನೆಯ ಲೇದ ಹಾಡೇನ ಬೇದ ಲೇದ ಹಾಡಿನ ಮಣಿಯ ಲೇದ ಹಿಡಿಯಾನ ದೇವರ ಸುಸುಮಗ ಬಾಳಲ್ಲ ಹೊನ್ನೂರ ದೇವರ ಪರದ ದೇವರ ಸುಸುಮಗ